ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ. ಈ ಪಾಠದಲ್ಲಿ ನೀವು ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಬಳಸಿ ಫ್ಲಾಟ್ 1F ಪೊಸಿಷನ್ನಲ್ಲಿ 2mm ದಪ್ಪವಿರುವ ಮೈಲ್ಡ್ ಸ್ಟೀಲ್ ಶೀಟ್ನಲ್ಲಿ ಓಪನ್ ಕಾರ್ನರ್ ಜಾಯಿಂಟ್ನ ವೆಲ್ಡಿಂಗ್ ಪ್ರಾಸೆಸ್ ಬಗ್ಗೆ ಕಲಿಯುತ್ತೇವೆ. ಈ ಪಾಠದ ಕೊನೆಯಲ್ಲಿ ನೀವೇನು ಕಲಿತಿರುತ್ತೀರೆಂದರೆ 150mm ಉದ್ದ, 50mm ಅಗಲ ಮತ್ತು 2mm ದಪ್ಪವಿರುವಂತೆ MS ಪ್ಲೇಟ್ ಕತ್ತರಿಸುವುದು, ಕಾರ್ನರ್ ಜಾಯಿಂಟ್ ಅನ್ನು ಫ್ಲಾಟ್ ಆಗಿ ಸೆಟ್ ಮಾಡುವುದು ಮತ್ತು ಜಾಬ್ ಅನ್ನು ಟ್ಯಾಕ್ ವೆಲ್ಡ್ ಮಾಡುವುದು, ರೂಟ್ ರನ್ ಡೆಪಾಸಿಟ್ ಮಾಡುವುದು, ವೆಲ್ಡ್ ನಲ್ಲಿ ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸುವುದು. ಈಗ SMAW ಪ್ರಾಸೆಸ್ಗೆ ಅಗತ್ಯವಿರುವ ಉಪಕರಣಗಳು ಮತ್ತು ಸಲಕರಣೆಗಳನ್ನು ನೋಡೋಣ. ಸ್ಟೀಲ್ ರೂಲ್, ಬಾಲ್ ಪಿನ್ ಹ್ಯಾಮರ್, ಹಾಫ್ ರೌಂಡ್ ಫೈಲ್, ಟ್ರೈ ಸ್ಕ್ವೇರ್, ಟಾಂಗ್ಸ್, ಚಿಪ್ಪಿಂಗ್ ಹ್ಯಾಮರ್, ಸ್ಟೀಲ್ ವೈರ್ ಬ್ರಷ್, ಪರ್ಸನಲ್ ಸೇಫ್ಟಿ ಇಕ್ವಿಪ್ಮೆಂಟ್, ಕೀ ಅಥವಾ ಸ್ಪ್ಯಾನರ್, ಹೆಲ್ಮೆಟ್ ಟೈಪ್ ಸ್ಕ್ರೀನ್, ಆಂಗಲ್ ಗ್ರೈಂಡರ್, ಫ್ಲೋ ಮೀಟರ್ ಇರುವ ಗ್ಯಾಸ್ ರೆಗ್ಯುಲೇಟರ್, CO2 ಗ್ಯಾಸ್ ಹೀಟರ್, ಶೀಲ್ಡಿಂಗ್ ಗ್ಯಾಸ್ ಹೋಸಸ್, ವೆಲ್ಡಿಂಗ್ ಪವರ್ ಸೋರ್ಸ್, ವೈರ್ ಫೀಡರ್ಸ್, ಎಲೆಕ್ಟ್ರಾಡ್ ವೈರ್ನ ಪೂರೈಕೆ, ವೆಲ್ಡಿಂಗ್ ಗನ್, ಶೀಲ್ಡಿಂಗ್ ಗ್ಯಾಸ್ ಸಿಲಿಂಡರ್. ನಾವೀಗ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಬಳಸಿ ಫ್ಲಾಟ್ ಪೊಸಿಷನ್ ನಲ್ಲಿ 2mm ದಪ್ಪವಿರುವ MS ಶೀಟ್ ನಲ್ಲಿ ಓಪನ್ ಕಾರ್ನರ್ ಜಾಯಿಂಟ್ ನ ಪ್ರೀ ವೆಲ್ಡಿಂಗ್ ಪ್ರಿಪರೇಷನ್ಸ್ ನೋಡೋಣ. ರಕ್ಷಣಾತ್ಮಕ ಉಡುಪುಗಳನ್ನು ಧರಿಸಿ. ಮೈಲ್ಡ್ ಸ್ಟೀಲ್ ಶೀಟ್ ಅನ್ನು 150mm ಉದ್ದ, 50mm ಅಗಲ ಮತ್ತು 2mm ದಪ್ಪವಿರುವಂತೆ ಕತ್ತರಿಸಿ. ಚೌಕಾಕಾರವಾಗಿ ಮಾಡಲು ಶೀಟ್ನ ಅಂಚುಗಳನ್ನು ಫೈಲ್ ಮಾಡಿ. ಕಾರ್ಬನ್ ಸ್ಟೀಲ್ ವೈರ್ ಬ್ರಷ್ ಮತ್ತು ಫೈಲಿಂಗ್ ಮೂಲಕ ಶೀಟ್ಸ್ಗಳ ಮೇಲ್ಮೈಯನ್ನು ಸ್ವಚ್ಛಗೊಳಿಸಿ. ಫ್ಲಾಟ್ ಪೊಸಿಷನ್ ನಲ್ಲಿ 90 ಡಿಗ್ರಿಗಳಲ್ಲಿ ಎರಡೂ ಪ್ಲೇಟ್ಸ್ಗಳನ್ನು ಕಾರ್ನರ್ ಜಾಯಿಂಟ್ ಆಕಾರದಲ್ಲಿ ಸೆಟ್ ಮಾಡಿ. ರೂಟ್ ಗ್ಯಾಪ್ ಅನ್ನು 1.5mm ಗೆ ಸೆಟ್ ಮಾಡಿ. ಟಾರ್ಚ್ ಅನ್ನು ಕನೆಕ್ಟ್ ಮಾಡಿ ಮತ್ತು ಕರೆಂಟ್ ಅನ್ನು 90 ರಿಂದ 100 ಆಂಪ್ಸ್ಗೆ ಸೆಟ್ ಮಾಡಿ. ಅನುಗುಣವಾದ ವೈರ್ ಫೀಡಿಂಗ್ ರೇಟ್ ನಿಮಿಷಕ್ಕೆ 3 ರಿಂದ 4 ಮೀಟರ್. ಆರ್ಕ್ ವೋಲ್ಟೇಜ್ ಅನ್ನು ತಯಾರಕರು ಹೇಳಿರುವಂತೆಯೇ ಸೆಟ್ ಮಾಡಿ. 0.8mm ಡಯಾ ಕಾಪರ್ ಕೋಟೆಡ್ ಮೈಲ್ಡ್ ಸ್ಟೀಲ್ ಫಿಲ್ಲರ್ ವೈರ್ ಬಳಸಿ. ಎರಡೂ ತುದಿಗಳಲ್ಲಿ ಮತ್ತು ಸರಿಯಾದ ಅಂತರದಲ್ಲಿ ಕಾರ್ನರ್ ಜಾಯಿಂಟ್ ಟ್ಯಾಕ್ ವೆಲ್ಡ್ ಮಾಡಿ. ಟ್ರೈ ಸ್ಕ್ವೇರ್ ಬಳಸಿ ಕಾರ್ನರ್ ಜಾಯಿಂಟ್ ಜೋಡಣೆಯು 90 ಡಿಗ್ರಿ ಕೋನದಲ್ಲಿದೆಯೇ ಎಂದು ಪರಿಶೀಲಿಸಿ. ನಾವೀಗ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಬಳಸಿ ಫ್ಲಾಟ್ ಪೊಸಿಷನ್ ನಲ್ಲಿ 2mm ದಪ್ಪವಿರುವ MS ಶೀಟ್ ನಲ್ಲಿ ಓಪನ್ ಕಾರ್ನರ್ ಜಾಯಿಂಟ್ ನ ವೆಲ್ಡಿಂಗ್ ಪ್ರಾಸೆಸ್ ನೋಡೋಣ. ವೆಲ್ಡಿಂಗ್ ಟೇಬಲ್ ಮೇಲೆ ಫ್ಲಾಟ್ ಪೊಸಿಷನ್ ನಲ್ಲಿ ಟ್ಯಾಕ್ ವೆಲ್ಡ್ ಮಾಡಿದ ಜಾಬ್ ಅನ್ನು ಇರಿಸಿ. ಗನ್ ಅನ್ನು 5 ರಿಂದ 15 ಡಿಗ್ರಿ ಕೋನದಲ್ಲಿ ಜಾಯಿಂಟ್ಗೆ ಲಂಬವಾಗಿ ಪ್ರಯಾಣದ ದಿಕ್ಕಿಗೆ ಹಿಡಿದಿಟ್ಟುಕೊಳ್ಳಲಾಗುತ್ತದೆ. ಕೀ ಹೋಲ್ ಅನ್ನು ರೂಪಿಸುವ ಮೂಲಕ ರೂಟ್ ರನ್ ಅನ್ನು ಜಾಯಿಂಟ್ ನಲ್ಲಿ ಡೆಪಾಸಿಟ್ ಮಾಡಿ.
ವೆಲ್ಡ್ ಬೀಡ್ ಡೆಪಾಸಿಟ್ ಮಾಡಲು ವೇವಿಂಗ್ ಟೆಕ್ನಿಕ್ ಬಳಸಿ. ಅತಿಯಾದ ವೇವಿಂಗ್ ನಿಂದಾಗಿ ಪ್ಲೇಟ್ನ ಅಂಚುಗಳು ಕರಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಅಗತ್ಯವಿದ್ದರೆ ಎರಡನೇ ರನ್ ಅನ್ನು ಡೆಪಾಸಿಟ್ ಮಾಡಿ. ಅಂಚು ಕರಗುವುದನ್ನು ತಪ್ಪಿಸಲು ಕಾರ್ನರ್ ಜಾಯಿಂಟ್ ನ ಮೇಲಿನ ಶೀಟ್ ನ ಅಂಚಿನಲ್ಲಿ ಟಾರ್ಚ್ ಮೂವ್ಮೆಂಟ್ ಅನ್ನು ನಿಯಂತ್ರಿಸಬೇಕು. ವೆಲ್ಡ್ ನ ಅಂತ್ಯವನ್ನು ತಲುಪಿದಾಗ ಟಾರ್ಚ್ ಅನ್ನು ಪಾಸ್ ಮಾಡಬೇಕು. ಕೊನೆಯಲ್ಲಿ ಏನಾದರೂ ಕ್ರ್ಯಾಟರ್ ರೂಪುಗೊಂಡರೆ ಅದನ್ನು ಫಿಲ್ಲರ್ ಮೆಟಲ್ ನಿಂದ ಸರಿಯಾಗಿ ಫಿಲ್ ಮಾಡಬೇಕು. ಅಗತ್ಯವಿರುವ ಬೀಡ್ ರಿಇನ್ಫೋರ್ಸ್ಮೆಂಟ್, ಎತ್ತರ ಮತ್ತು ಅಪಿಯರೆನ್ಸ್ ಪಡೆಯಲು ಟಾರ್ಚ್ ನಲ್ಲಿ ಏಕರೂಪದ ಪ್ರಯಾಣದ ವೇಗವನ್ನು ಮೇಂಟೈನ್ ಮಾಡಬೇಕು. ಟಾರ್ಚ್ ನಾಜಲ್ ವೆಲ್ಡ್ ಸ್ಪ್ಯಾಟರ್ಸ್ ಗಳಿಂದ ಮುಚ್ಚಿ ಹೋದರೆ ಆಂಟಿ ಸ್ಪ್ಯಾಟರ್ ಸ್ಪ್ರೇ ಅನ್ನು ಬಳಸಿ. CO2 ಅನಿಲದ ಅನ್ಈವನ್ ಫ್ಲೋ ಅಟ್ಮಾಸ್ಫರಿಕ್ ಕಂಟಾಮಿನೇಷನ್ ಮತ್ತು ಪೋರೋಸಿಟಿಗೆ ಕಾರಣವಾಗಬಹುದು. ಸ್ಟೀಲ್ ವೈರ್ ಬ್ರಷ್ ನಿಂದ ಬೀಡ್ ಅನ್ನು ಸ್ವಚ್ಛಗೊಳಿಸಿ. ವೆಲ್ಡ್ ಮಾಡಿದ ಜಾಯಿಂಟ್ ನಲ್ಲಿ ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸಿ. GMAW ಪ್ರಾಸೆಸ್ ಬಳಸಿಕೊಂಡು ಫ್ಲಾಟ್ ಪೊಸಿಷನ್ ನಲ್ಲಿ 2 mm ದಪ್ಪವಿರುವ MS ಶೀಟ್ ನಲ್ಲಿ ಓಪನ್ ಕಾರ್ನರ್ ಜಾಯಿಂಟ್ ಮಾಡಲು ಅನುಸರಿಸಬೇಕಾದ ಕೆಲವು ಪ್ರಮುಖ ಅಂಶಗಳು. ಅಗತ್ಯವಿರುವ ಬೀಡ್ ಅಪಿಯರೆನ್ಸ್ ಪಡೆಯಲು ಏಕರೂಪದ ಟಾರ್ಚ್ ನ ಪ್ರಯಾಣದ ವೇಗವನ್ನು ಮೇಂಟೈನ್ ಮಾಡಿ. ಉತ್ತಮ ಲೆಗ್ ಲೆಂತ್ ಮತ್ತು ಪ್ಲೇಟ್ಸ್ ಗಳ ಈವನ್ ಫ್ಯೂಷನ್ ಖಚಿತಪಡಿಸಿಕೊಳ್ಳಿ. ಓಪನ್ ಕಾರ್ನರ್ ಜಾಯಿಂಟ್ ನಲ್ಲಿ ಮುಂದಿನ ಅಂಶಗಳನ್ನು ಪರಿಶೀಲಿಸೋಣ. ಸ್ಪ್ಯಾಟರ್ಸ್, ಬ್ಲೋ ಹೋಲ್ಸ್, uneven bead formation, distortion, porosity, ಕರಗಿದ ಪ್ಲೇಟ್ನ ತುದಿಗಳು. ಈ ಪಾಠದಲ್ಲಿ ಕಲಿತ ವಿಷಯವನ್ನು ಪುನಃ ನೋಡೋಣ. 150 mm ಉದ್ದ, 50 mm ಅಗಲ ಮತ್ತು 2 mm ದಪ್ಪವಿರುವಂತೆ MS ಪ್ಲೇಟ್ ಕಟ್ ಮಾಡುವುದು, ಕಾರ್ನರ್ ಜಾಯಿಂಟ್ ಸೆಟ್ ಮಾಡುವುದು ಮತ್ತು ಜಾಬ್ ಅನ್ನು ಟ್ಯಾಕ್ ವೆಲ್ಡ್ ಮಾಡುವುದು, ರೂಟ್ ರನ್ ಅನ್ನು ಫ್ಲಾಟ್ ಪೊಸಿಷನ್ ನಲ್ಲಿ ಡೆಪಾಸಿಟ್ ಮಾಡುವುದು, ವೆಲ್ಡ್ ನಲ್ಲಿ ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆ ಎಂದು ಪರೀಕ್ಷಿಸುವುದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಮುಂದಿನ ಸೆಷನ್ ಅಲ್ಲಿ ಸಿಗೋಣ. ಬಾಯ್.